ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶರಣಪ್ಪ ಇಂದು ಬೆಳಿಗ್ಗೆ ಪೇರಲ ಗಿಡದ ಕೆಳಗೆ ಕುಳಿತುಕೊಂಡು ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದ. ಸೂರ್ಯನು ಕಿರಣಗಳನ್ನೆಸೆದು ಬೆಳಕನ್ನು ಚೆಲ್ಲುತ್ತಿದ್ದರೂ ಅವನ ಮನಸ್ಸು 80ರ ದಶಕದ ನೆನಪುಗಳ ಹೊಳೆಯಲ್ಲಿ ತೇಲುತ್ತಿದ್ದಿತು. ಆ ದಿನಗಳ ಸರಳತೆಯು ನೆಮ್ಮದಿಯು ಅವನಿಗೆ ಎಷ್ಟೋ ದೀಪಗಳಂತೆ ಕಾಣುತ್ತಿತ್ತು. ಅವನ ಬಾಲ್ಯ ಹಳ್ಳಿಯಲ್ಲಿಯೇ ಕಳೆದಿತ್ತು. ಸುತ್ತಮುತ್ತ ಬೆಟ್ಟಗಳು, ಕೃಷ್ಣಾ ನದಿ, ಹರಿಯುವ ತಟದ ಹಸಿರು ಗದ್ದೆಗಳು, ಹೊಳೆಯ ತೀರದಲ್ಲಿ ಕುಳಿತ ಹಸುಕರುಗಳು, ಕೊಳೆಯಾದ ಬಿಳಿ ಹಂಗಿ ತೊಟ್ಟ ಪುಟ್ಟ ಮಕ್ಕಳಾಟ, ಇವೆಲ್ಲವೂ ಹಳೆಯ ದಿನಗಳನ್ನು ಜೀವಂತವಾಗಿ ಅವನ ಕಣ್ಣಿಗೆ ತರುತ್ತಿತ್ತು. 80ರ ದಶಕದ ಹಳ್ಳಿಯ ಜೀವನ ಸರಳವಾಗಿತ್ತು. ಅಕ್ಕಿ, ಜೋಳ, ರಾಗಿ ಇವುಗಳನ್ನು ಬೆಳೆಸಿಕೊಂಡು ಎಲ್ಲರೂ ಸಂತೋಷವಾಗಿ ಬದುಕುತ್ತಿದ್ದರು. ಕಾಳು ಹಬ್ಬದ ಹಸಿ ಭತ್ತದ ನೊಣ, ಹೊಳೆಯಲ್ಲಿ ಸ್ನಾನ, ಬಂಗಾರದ ಬೆಳಕಿನಂತೆ ಹೊಳೆಯುವ ಬೆಳ್ಳಿಯ ನಕ್ಷತ್ರಗಳಡಿ ಕಾವಲಿದ್ದ ತರಕಾರಿ ತೋಟಗಳು. ಆದರೆ ಆ ಕಾಲದಲ್ಲಿ ವಿದ್ಯುತ್ ಅಪರೂಪ. ರಾತ್ರಿ ಹೊತ್ತಿಗೆ ಮನೆಯ ಹೊರಗಡೆ ಹಣ್ಣಿನ ಎಣ್ಣೆಯಿಂದ ಹುರಿಯುವ ಪೆಟ್ರೋಮ್ಯಾಕ್ಸ್ ದೀಪವನ್ನು ಹಚ್ಚಿ ಕೆಲಸ ಮಾಡುತ್ತಿದ್ದರು. ಹಳ್ಳಿಯ ಅಜ್ಜಿಯರು ಕತೆ ಹೇಳಿದರೆ ಮಕ್ಕಳು ಅದನ್ನು ಕುತೂಹಲದಿಂದ ಕೇಳುತ್ತಾ ಇದ್ದ ಕಾಲ. ಹಳ್ಳಿಯ ಜೀವನವೆಂದರೆ ಒಂದೇ ಕುಟುಂಬದಂತೆ ಎಲ್ಲರೂ ಕೂಡಿದ್ದರು. ಯಾರಿಗಾದರೂ ಸಂಕಟ ಬಂದರೆ ಒಂದು ಮನೆಯ ದುಃಖವನ್ನು ಎಲ್ಲ ಮನೆಗಳು ಹಂಚಿಕೊಳ್ಳುತ್ತಿದ್ದವು. ಅದೇ ರೀತಿ ಸಂತೆ ಹರಿದಾಗ ಬಹಳ ಸಂತೋಷವಿರುತ್ತಿತ್ತು. ಬೆಳಿಗ್ಗೆ ಮೊದಲು ಹೊಳೆಯಲ್ಲಿ ಸ್ನಾನ, ಹೋಳಿಯ ನೀರು ತುಂಬಿದ ದೊಡ್ಡ ಹೊಂಡದಲ್ಲಿ ಮಕ್ಕಳ ಆಟ, ನಂತರ ತಾಜಾ ಹಣ್ಣು, ಹೋಳಿಗೆ, ಗೊಜ್ಜು, ತುಪ್ಪದ ಹೋಳಿಗೆ ತಿಂದು ಸಂತೆಗೆ ಹೋಗುವುದು. ಇದು ಈ ರೀತಿ ಆಗುತ್ತಿದ್ದ ಸಂತೋಷ. ಸಂತೆ ಎಂದರೆ ಖರೀದಿ ಮಾತ್ರವಲ್ಲ, ಒಟ್ಟಾಗಿ ಸೇರಿ ಹೊಸದನ್ನು ಕಲಿಯುವ ಉತ್ಸವ. ಸಂತೆ ತರುವ ಮುದ್ದು ಹಕ್ಕಿಗಳನ್ನು ಹಿಡಿದುಕೊಂಡು ಮಕ್ಕಳು ಓಡಾಡುತ್ತಿದ್ದ ದೃಶ್ಯ ಇನ್ನು ಶರಣಪ್ಪನ ಕಣ್ಣಿಗೆ ಹಚ್ಚೆ ಹೊಳೆಯುತ್ತಿತ್ತು. ಆ ದಿನಗಳಲ್ಲಿ ಮೊಬೈಲ್, ಟಿವಿ ಇರಲಿಲ್ಲ, ಆದರೆ ಸಂತೋಷಕ್ಕೆ ಕೊರತೆಯೇ ಇರಲಿಲ್ಲ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಮಕ್ಕಳು ಲಗೋರಿ, ಅಂತ್ಯಾಕ್ಷರಿ, ಕಬಡ್ಡಿ, ಚಕ್ಕೋತಿ, ಹತ್ತಿಯ ಕುದುರೆ, ಚೌಕಾಬಾರದಂತಹ ಆಟಗಳಲ್ಲಿ ತಲ್ಲೀನರಾಗುತ್ತಿದ್ದರು. ಸಂಜೆಗಾಗಲೇ ಎಲ್ಲ ಹುಡುಗರು ಸೇರಿ ದೊಡ್ಡ ಜಾತ್ರೆಗೆ ಹೋದಂತೆ ಗುಂಪುಗೂಡಿ ಹಳ್ಳಿಯ ಕಾಡುಗಳಲ್ಲಿ ಓಡಾಡುತ್ತಿದ್ದ. ಹತ್ತಿರದ ಅರಣ್ಯದಲ್ಲೇ ಇದ್ದ ಮರವತ್ತಿ ಹಣ್ಣು ಕಿತ್ತು ತಿನ್ನುವುದು, ಬೀದಿಯ ಬಾವಿಯಲ್ಲಿ ಹಾರೋಣ ಆಟ ಆಡುವುದು, ಯುಗಾದಿ ಬಂದರೆ ಮನೆಯಲ್ಲೇ ಬಾಗಿಲುಗಳಿಗೆ ಹೊಸ ತೋರಣ ಕಟ್ಟುವುದು, ಹೊಳೆಯಲ್ಲಿ ತೆಂಗಿನಕಾಯಿ ತಂದು ದೇವರಿಗೆ ಅರ್ಪಿಸುವುದು, ಕುಂಬಳಕಾಯಿ ಹೋಳಿಗೆ ತಯಾರಿಸುವುದು, ಇವೆಲ್ಲವೂ ಹಬ್ಬದ ವಿಶೇಷವಾಗಿದ್ದವು. ದೀಪಾವಳಿ ಎಂದು ಮನೆಗಳಲ್ಲಿ ಬೆಳ್ಳಿಯ ಬೆಳಕಿನಂತೆ ಬಣ್ಣ ಬಣ್ಣದ ದೀಪಗಳನ್ನು ಹಚ್ಚುವುದು, ಗೋವುಗಳಿಗೆ ಮಂಜುಳ ಸುರಿದು ಪೂಜೆ ಮಾಡುವುದು, ಶುದ್ಧ ಹಬ್ಬದಂದು ಹೊಸ ಅಕ್ಕಿಯನ್ನು ಹರಿಕಿರಿ ಮಾಡುವ ಸಂಪ್ರದಾಯ. ಆ ದಿನಗಳಲ್ಲಿ ಮೊಬೈಲ್ ಇರಲಿಲ್ಲ. ಸುದ್ದಿ ತಿಳಿಯಲು ದೊಡ್ಡವರು ಆಕಾಶವಾಣಿಯ ರೇಡಿಯೋವನ್ನು ಕೇಳುತ್ತಾ ಇದ್ದರು. ಬಾಲಕರು ವಾರದ ಅಂತ್ಯದಲ್ಲಿ ಆನಂದವಾಣಿ ಪತ್ರಿಕೆ ತಂದು ಕುಳಿತು ಓದುತ್ತಿದ್ದರು. ಆದರೆ ದೂರದರ್ಶನ ಬಂದು ಹಳ್ಳಿಗೆ ಹೊಸ ಬೆಳಕನ್ನು ತಂದಿತು. ಮೊದಲಿಗೆ ಹೊಳೆಯ ಪಕ್ಕದ ಹನುಮಪ್ಪನ ಮನೆಯಲ್ಲಿ ಟಿವಿ ಇತ್ತು. ಭಾನುವಾರಗಳಂದು ಹಳ್ಳಿಯ ಎಲ್ಲರೂ ಒಟ್ಟಿಗೆ ಸೇರಿ ರಾಮಾಯಣ, ಮಹಾಭಾರತ, ದಂತಕಥೆಗಳನ್ನು ನೋಡಲು ಕೂರುತ್ತಿದ್ದರು. ಟಿವಿಯ ಮುಂದೆ ಒಂದಷ್ಟು ಹೊತ್ತು ಕೂರಿದರೂ ಉಳಿದ ದಿನಗಳಂತೂ ಒಳ್ಳೆಯ ಆಟ ಮತ್ತು ಮಿತಭೋಜನ. ಆ ದಿನಗಳು ಮರೆಯಲಾಗದವು. ಶರಣಪ್ಪನ ಹಳ್ಳಿ ಇಂದು ಬಹಳ ಬದಲಾಗಿ ಕಚ್ಚಾ ರಸ್ತೆಗಳೆಲ್ಲ ಪಕ್ಕಾ ರಸ್ತೆಗಳಾಗಿ ಬದಲಾದವು. ಮೊದಲು ಸೈಕಲ್ ಸವಾರಿ ಮಾಡುತ್ತಿದ್ದ ಮಕ್ಕಳು ಇಂದು ಬೈಕ್ ಓಡಿಸುತ್ತಿದ್ದಾರೆ. ಹಳೆಯ ಮಾಟಿಕಾಲಿನ ಮನೆಗಳ ಜಾಗದಲ್ಲಿ ದೊಡ್ಡ ಬಂಗಲೆಗಳೆದ್ದಿವೆ. ಆದರೆ ಏನೋ ನಷ್ಟವಾಗಿದೆ. ಆ ಹಳೆಯ ಮೌನದ ಮಜಾ, ಸಂಬಂಧಗಳ ನೈಋತ್ಯ, ಶುದ್ಧತೆಯ ಆಹಾರ. ಶರಣಪ್ಪ ಆ ದಿನ ಹಳೆಯ ಆಲ್ಬಮ್ ತೆಗೆದು ಫೋಟೋಗಳನ್ನು ನೋಡಿದ. ಅವನ ಬಾಲ್ಯದ ಚಿತ್ರಗಳು ಅವನ ಕಣ್ಣಿಗೆ ನಗು ತರಿಸಿದವು. ಅಪ್ಪನ ಕೈ ಹಿಡಿದು ಹಳ್ಳಿಯ ಮಣ್ಣನ್ನು ಮುಟ್ಟಿದ ಪುಟ್ಟ ಬಾಲಕ, ಅಜ್ಜಿಯೊಂದಿಗೆ ಮಲಗಿಕೊಂಡು ಕತೆ ಕೇಳಿದ ಕ್ಷಣಗಳು. ಈಗಲೂ ಅದೆಷ್ಟೋ ಬದಲಾವಣೆಗಳು ನಡೆದರೂ 80ರ ದಶಕದ ಆ ಹಳೆಯ ದಿನಗಳು, ಆ ಸಂಬಂಧಗಳು, ಆ ನೆನಪುಗಳು ಶಾಶ್ವತ. ಭಾರತ ಯಾವತ್ತೂ ಬದಲಾದರೂ ನಮ್ಮ ಜೀವನದಲ್ಲಿ ಆ ಹಳೆಯ ನೆನಪುಗಳು ಎಂದಿಗೂ ಅಜರಾಮರ. ಧನ್ಯವಾದಗಳು.